ವೇದಿಕೆ ಮೇಲೆ ಕೂತಿರುವ ವಿದ್ಯಾ ಸದಸ್ಯರೇ ಮತ್ತು ಕೆಳಗೆ ಆಸೀನರಾಗಿರುವಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಈ ಶುಭ ಸಮಾರಂಭಕ್ಕೆ ಸಮಸ್ತ ಅತಿಥಿಗಳು, ಬಂಧುಗಳು, ಬಾಂಧವರು, ಈ ದಿನ ನಮಗೆಲ್ಲ ಬಹಳ ಸಂತೋಷ ಉಂಟಾಗಿದೆ. ತಾವುಗಳೆಲ್ಲ ಸೇರಿ ನನ್ನ ಮಗಳು ರಾಧಿಕಾಳಿಗೆ ಪ್ರೋತ್ಸಾಹಿಸುತ್ತಿದ್ದೀವಿ. ಈ ವಿಶ್ವಾಸ ಮುಂದುವರೆದು ಮಗಳಿಂದ ಇನ್ನೂ ಹೆಚ್ಚಿನ ಕವನ ಲೇಖನಗಳು ಬರಲಿ ಎಂದು ಹೇಳುತ್ತಾ ನನ್ನ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಏನು ಅಂದರೆ, ಸೂರ್ಯ ಚಂದ್ರ ಇಬ್ಬರೇ ನಮ್ಮ ಕಣ್ಣಿಗೆ ಕಾಣೋದು, ಇನ್ನು ಬಾಕಿಯವ್ರು ಯಾರು ಕಾಣಲ್ಲ. ಚಂದ್ರ ಎಲ್ಲಿ ಕೂತಿದ್ದಾನೆ, ಚಂದ್ರನ ಮೇಲೆ ಈಶ್ವರನ ತಲೆ ಮೇಲೆ ಕೂತಿರೋ ಕಾರಣ ಏನು ಅನ್ನೋದು ಗೊತ್ತಿಲ್ಲ ಕೆಲವರಿಗೆಲ್ಲ. ಆ ಸೂರ್ಯನಾರಾಯಣ ಎಲ್ಲವೂ ಕಾಣ್ತಾನೆ. ಚಂದ್ರ ಈಶ್ವರನ ತಲೆ ಮೇಲೆ ಕೂತಿದ್ದಾನೆ. ಸಮುದ್ರ ಕಡತ ಮಾಡುವಾಗ ಅಮೃತ ಕಲಶ ಬಂತು, ಎಲ್ಲರೂ ತಗೊಂಡ್ಬಿಟ್ರು ದೇವತೆಗಳು. ಎರಡನೇ ಸಲ ಇಂದ್ರ ಕಾಮಧೇನು ಕಲ್ಪವೃಕ್ಷ ಬಂತು, ತಗೊಂಡ್ರು. ಮೂರನೇ ಸಲ ವಿಷ ಬಂದ್ಬಿಡ್ತು, ಹಲವಾದ ವಿಷ. ಆಗ ಎಲ್ಲರೂ ಓಡೋಗ್ತಾ ಇದ್ರು. ಈಶ್ವರ ಯಾಕೆ ಹೋಗ್ತೀರಿ, ನಾನಿದ್ದೀನಿ ಬನ್ನಿ ಇಲ್ಲ. ಆ ವಿಷವನ್ನು ಅಮೃತಪಾನವನ್ನು ಮಾಡಿದಾಗ ವಿಷ ಜಗದೀಶ್ವರನ ಹೊಟ್ಟೆಗೆ ಹೋಗ್ಬಿಟ್ರೆ ಪ್ರಪಂಚವೆಲ್ಲ ಅವನ ಹತ್ರ ಇದೆ ಅಂದ್ಬಿಟ್ಟು ಎಲ್ಲರೂ ಓಡೋಗ್ತಾ ಇದ್ರು. ಆಗ ಈಗ ಎಲ್ಲರೂ ಹೋಗ್ಬಿಟ್ಟು ಕೇಳ್ಕೊಂಡು ಪಾರ್ವತಿ ಬಂದು ಇಲ್ಲಿ ಹಿಡ್ಕೊಂಡು, ಆಗ ಅವನು ನಂಜುಂಡೇಶ್ವರ ಆದ, ಶ್ರೀಕಂಠೇಶ್ವರ ಆದ, ಅಲ್ಲಿಂದ ಮಹಾಮೀರನಾದ. ಇದು ಕತ್ತನ ಮೇಲೆ ತಲೆ ಮೇಲೆ ಬಂದ್ಬಿಡ್ತು ವಿಷ. ಆಗ ಎಲ್ಲರೂ ಹೋಗಿ ಚಂದ್ರನ ಕೇಳ್ಕೊಂಡು, ಆಗ ಬಂದು ಚಂದ್ರ ಹೇಗೆ ನಿಂತ್ಕೊಂಡ, ಚಂದ್ರಶೇಖರನಾಗ. ಅಲ್ಲಿಂದ ನಂತರ ಆ ಗಂಗೆ ಬಂದು ಅವನಿಗೂ ಆಗಲೂ ಆಗಲಿಲ್ಲ, ಗಂಗಾಧರ ಆದ ಅಂತ ಮಹಾತ್ಮ ಎಲ್ಲರಿಗೂ ಸುಖ ಕೊಟ್ಟು ಈ ಮಡಿಕೇರಿಯಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಹೋದರೆ ಆ ಚಂದ್ರ ತಲೆ ಮೇಲಿದ್ದಾನೆ ನೋಡಿ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅಂತ ಮಹಾತ್ಮ. ನೀವೆಲ್ಲ ಇದ್ದೀರಿ. ಭಗವಂತನ ಅನುಗ್ರಹ ಹೊಂದಿದ್ದರೆ ಮನುಷ್ಯ ಏನು ಬೇಕಾದ್ರೂ ಮಾಡಬಹುದು ಅನ್ನೋದನ್ನು ಪರಮಾತ್ಮ ಎಲ್ಲರಿಗೂ ಹೇಳ್ತಾನೆ. ಆ ಎಂದರೆ ಅಜಪಿತನು, ಆ ಎಂದರೆ ಆದ್ಯಂತ ರಹಿತನು, ಈ ಎಂದರೆ ಇಂದ್ರಾದಿ ವಂದಿತನು, ಈ ಎಂದರೆ ಈರೇ ಲೋಕಗಳ, ಹೂ ಎಂದರೆ ಉದರದಲ್ಲಿ, ಹೂ ಎಂದರೆ ಊರ್ತಿಯನ್ ಗೈವನು, ಈ ಎಂದರೆ ಹೂ ಎಂದರೆ ಊರ್ಜಿತಂಗೈವನು, ಹೂ ಎಂದರೆ ಋಣ ಪರಿಹರಿಸುವನು, ರೂ ಎಂದರೆ ರೂಪು ತೋರಿಸುವನು, ಏ ಎಂದರೆ ಎಲ್ಲೆಲ್ಲೂ ಇರುವನು, ಏ ಎಂದರೆ ಏಳೇಳು ಜನ್ಮಗಳಲ್ಲಿ, ಐ ಎಂದರೆ ಐಶ್ವರ್ಯಗಳನ್ನು ಕೊಡುವನು, ಓ ಎಂದರೆ ಒಬ್ಬರನ್ನು ಲೆಕ್ಕಿಸನು, ಓ ಎಂದರೆ ಓಡೋಡಿ ಬರುವನು, ಓ ಎಂದರೆ ಓಡೋಡಿ ಬರುವನು, ಔ ಎಂದರೆ ಔದಾರ್ಯವನ್ನು ತೋರಿಸುವನು, ಅಂ ಎಂದರೆ ಅಹಂಕಾರವನ್ನು ಮುರಿವನು, ಅಹಹ ಎಂದರೆ ದ್ವಿದಳದಲ್ಲಿ ತೋರುವನು ಹರಿಯು ಅಂತ ಹೇಳ್ತಾರೆ ಹಿಂದೆ ಬರೆದಿರೋರು ಅಂಥ ಮಹಾತ್ಮರು. ಈ ಮನುಷ್ಯನಿಗೆ ಆ ದೇವತಾದ ಸಾಧಕನಾದ ಆ ಪರಮಾತ್ಮ ಚಂದ್ರಶೇಖರ ತಲೆ ಮೇಲೆ ಕೊಟ್ಕೊಂಡ ಚಂದ್ರಶೇಖರನಾದ. ಎಲ್ಲರೂ ಓಡೋಡ್ತಾ ಇದ್ದಾಗ ಆ ಭಗವಂತ ಯಾರು ಬೇಕೋ ಅವರನ್ನು ಕರ್ಕೋಬೇಕು ಅಂದ್ಬಿಟ್ಟು 3 ವರವನ್ನು ಯಾರು ಕೇಳಿ ಅಂತ ಕೇಳಿದ. ಆಗ ಬ್ರಹ್ಮ ನನಗೆ ವರ ಬೇಕಿಲ್ಲ, ಯಾವುದು ಬೇಕಿಲ್ಲ ಅಂತ. 2ನೇ ಸಲ ಈಶ್ವರನು ಬೇಡ ಅಂತ. ವಿಷ್ಣು ನಾನು ತಗೋತೀನಿ, ಏನು ಬೇಕು? ಮೊದಲನೇ ವರ ನಮ್ಮ ಅಣ್ಣಂದರಿಗೆ ಮದುವೆ ಆಗಲಿ, ಅವ್ರಿಗೆ ಒಳ್ಳೆಯದಾಗಲಿ. ಬ್ರಹ್ಮ ಸೃಷ್ಟಿಕಾರಕ, ಈಶ್ವರ ಲಯಕಾರಕ, ಹಾಗೂ ವಿಷ್ಣು ಪರಿಪಾಲಕ ಅಂತಾಯಿತು. ಎಲ್ಲರೂ ವರವನ್ನು ಕೇಳಿದ್ರು. ಆ ವರದಲ್ಲಿ ನಾನು ನಮ್ಮ ಅಣ್ಣಂದರಿಗೆ ಬದುಕಿಸು ಅಂದರು, ಎಲ್ಲ ಬದುಕಿದ್ರು. ಆಗ ಈ
ಬಲಿಚಕ್ರವರ್ತಿ ಹತ್ರ ಎಲ್ಲರೂ ಹೋಗಿ ಆ ರಾಕ್ಷಸರ ಗುರು ಬಲಿಚಕ್ರವರ್ತಿ. ಆ ಬಲಿಚಕ್ರವರ್ತಿ ಯಾರು ಏನು ಮಾಡಿದ್ರು ಅವನ ಹತ್ರ ಯಮಲೋಕಕ್ಕೆ ಹೋಗಲೇ ಇಲ್ಲ. ಎಲ್ಲ ಶುಭ ಕೆಲಸ, ಶುಭ ಕಾರ್ಯ, ರಾಕ್ಷಸನಾದರೂ ಯಾರಿಗೂ ಇದಾಗಲಿಲ್ಲ. ಆಗ ಈ ಯಮ ಹೋಗ್ಬಿಟ್ಟು, ನಿನ್ನ ಬೀಗರ ಕೈ ತಗೊಳಪ್ಪ ವಿಷ್ಣು, ನನಗೇನು ಬರಲೇ ಇಲ್ಲ ನನ್ನ ಜಾಗಕ್ಕೆ, ಅದರಿಂದ ಬೀಗರ ಕೈ ಕೊಟ್ಬಿಟ್ಟಿದ್ದೀನಿ, ನಾನು ಸರಿ ಮಾಡ್ತೀನಿ ಅಂತ ಇವನು ವಾಮನಾವತಾರವನ್ನು ತಾಳಿ ಪರಮಾತ್ಮ ಬಂದು 3 ಹೆಜ್ಜೆ ದಾನವನ್ನು ಕೇಳಿದ. 1 ಹೆಜ್ಜೆ ಆಕಾಶಕ್ಕೂ, 1 ಹೆಜ್ಜೆ ಭೂಮಿಗೂ ಇಟ್ಟು, ಇನ್ನೊಂದು ಹೆಜ್ಜೆ ಎಲ್ಲಿಡ್ಲಿ ಅಂದರೆ ನನ್ನ ತಲೆ ಮೇಲೆ ಇಡು ಒಂದು ಬಲಿಚಕ್ರವರ್ತಿ. ಬಹಳ ಸಂತೋಷ ಆಗ್ಬಿಡ್ತು. ಸಂತೋಷ ಆಗಿಬಿಟ್ಟು ಏನೇನು ಕೇಳ್ಕೊಂಡ್ರು ಎಲ್ಲ ಕೇಳ್ಕೊಂಡ. ಏನು ಕೇಳ್ಕೊ, ಇನ್ನು ಬರ ಪತ್ನಿ ಸಮೇತನಾಗಿ ಯಾವಾಗಲೂ ನಮ್ಮ ಮನೆ ಹತ್ರ ಇರುವಂಗ ಬಲಿಚಕ್ರವರ್ತಿ. ಆ ಪತ್ನಿ ಸಮೇತನಾಗಿ ಆ ಬಲಿಚಕ್ರವರ್ತಿ ಇರೋದ್ರಿಂದ ಬಲಿಪಾಡ್ಯಮಿ ದಿವಸ ಸಾಯಂಕಾಲದ ಹೊತ್ತಿನಲ್ಲಿ ಬಂದು ಎಲ್ಲರಿಗೂ ದರ್ಶನ ಕೊಡ್ತಾನೆ. ದೀಪಾವಳಿ ಹಬ್ಬ ಆಗುತ್ತೆ, ಅದರಿಂದ ಬಲಿಪೂಜೆ ಅಂತ ಮಾಡ್ತಾರೆ. ಅಂಥ ಮಹಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾನೆ. ಶುಭ ಸಂತೋಷ ಆಗಬೇಕಾದ್ರೆ ಅವನಿಂದಲೇ ಅನುಕೂಲವಾಗುತ್ತೆ ಅಂತ ಅವತ್ತಿನಿಂದ ಶುಕ್ರವಾರ ಯಾರು ಸಾಯಂಕಾಲದಲ್ಲಿ ಕಸ ಗುಡಿಸೋದಾಗಲಿ, ವಿನಃ ಕಲಹ ಮಾಡೋದಾಗಲಿ ಮಾಡಿದ್ರೆ ಅವ್ರ ಕಷ್ಟಗಳು ಹೆಚ್ಚಾಗುತ್ತೆ, ಭಾಳ ತೊಂದರೆ ಆಗುತ್ತೆ. ವಿದ್ಯಾ ದದಾತಿ ವಿನಯಂ, ವಿನಯಂ ದದಾತಿ ಪಾತ್ರತ್ವ ಧನಮಾಪ್ನೋತಿ, ಧನಂ ದ್ರವ್ಯಂ ತದಸ್ಸುಖಂ, ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಯಾವ ಕಾಲದಲ್ಲೂ ಆ ವಿದ್ಯಾ ಇದ್ದವರು ಎಲ್ಲೆಲ್ಲಿ ಬೇಕಾದ್ರೂ ಇರಬಹುದು, ಸುಖ ಸಂತೋಷ ನೆಮ್ಮದಿ ಬರುತ್ತೆ. ಇಂಥ ಕವನವನ್ನು ನನ್ನ ಮಗಳು ಇವತ್ತಿದ್ದೇ ಚೆನ್ನಾಗಿ ಬರೆದಿದ್ದಾಳೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಡಲಿ, ದೇವರ ಪಾದ ಹಿಡಿಬೇಕು, ಜೈಬೇರಿ ಹೊಡಿಬೇಕು ಅಂತಿದ್ದಾರೆ. ಅದರಿಂದ ಅಂತ ಯಾವುದಾದ್ರು ತಪ್ಪು ಹೇಳಿದರೆ ದಯವಿಟ್ಟು ಎಲ್ಲ ಕ್ಷಮಿಸ್ಬಿಡಿ. ತಿಳಿದವರಿದ್ದಾರೆ. ಗೋಚರಿಸುವ ದೇವರೆಂದರೆ ತಂದೆ ತಾಯಿ, ಅವರ ಆಶೀರ್ವಾದ ಅಷ್ಟೇ ಸಾಕು. ವಿಶ್ವವನ್ನು ಗೆದ್ದು ಇತಿಹಾಸ ನಿರ್ಮಿಸಬಹುದು. ಅಪ್ಪನ ತ್ಯಾಗ ಅಮ್ಮನ ಪ್ರೀತಿಗೆ ಬೆಲೆ ಕಟ್ಟಲಾಗದು. ವೇದಿಕೆಯಲ್ಲಿ ಉಪಸ್ಥಿತರಿರೋ ಅತಿಥಿಗಳೇ, ಕಾರ್ಯಕ್ರಮಕ್ಕೆ ಆಗಮಿಸಿರೋ ನನ್ನ ನೆಚ್ಚಿನ ಬಂಧುಗಳೇ ಮತ್ತು ಮಿತ್ರರೇ, ಒಂದು ಮಗು ಮೊದಲನೇ ಹೆಜ್ಜೆ ಇಡುವಾಗ ಎಲ್ಲರೂ ಹುರಿದುಂಬಿಸಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದ್ರೆ ಅದು ಖುಷಿಯಿಂದ ಇನ್ನೊಂದು ಹೆಜ್ಜೆ ಇಡುತ್ತೆ. ಈಗ ನನ್ನ ಪರಿಸ್ಥಿತಿ ಹಾಗೇ ಇದೆ. ಒಂದು ಮಗುನ ಮುನ್ನಡೆಸೋ ಹಾಗೆ ನೀವೆಲ್ಲ ನನ್ನ ಹೆಜ್ಜೆನ ಪ್ರೋತ್ಸಾಹಿಸ್ತಾ ಇದ್ದೀರಿ. ಇದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತು, ನನಗೆ ವೇದಿಕೆ ಮೇಲೆ ಮಾತಾಡೋಕ್ಕೆ ಬರಲ್ಲ. ಇದು ತುಂಬ ಕಷ್ಟದ ಕೆಲಸ. ಆದರೆ ಇವತ್ತು ಮಾತಾಡಲೇಬೇಕಾಗಿದೆ. ನಾನು ಕವಿತೆ ಬರೆಯೋಕ್ಕೆ ಶುರು ಮಾಡಿದ್ದು ಆಕಸ್ಮಿಕ. ಕಳೆದ ವರ್ಷ ಇದೇ ಡಿಸೆಂಬರ್ನಲ್ಲಿ ನನ್ನ ಆಪ್ತ ಗೆಳತಿ ಕೃಷ್ಣವೇಣಿ ಪ್ರಸಾದ್ ನನಗೊಂದು ನಮ್ಮ ಮಾವನವ್ರ ಬಗ್ಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದರಲ್ಲಿ ಹಾಡು ಹೇಳಬೇಕು ಅಂತ ನಾನು ಅವ್ರನ್ನ ಕೇಳ್ಕೊಂಡಾಗ, ನಿಮ್ಮ ಮಾವನವ್ರ ಬಗ್ಗೆನೇ ಯಾಕೆ ಬರಿಬಾರ್ದು, ಅದನ್ನೇ ಹಾಡ್ತೀನಿ ಅಂತ ಹೇಳಿದ್ರು. ನಾನು ವೇಣಿ ಹೇಳಿದಾರಲ್ಲ ಅಂತ ಒಂದು ಕವನ ಬರೆದೆ. ಅವರು ಅದನ್ನು ಸರಿಪಡಿಸ್ಕೊಂಡು ಹಾಡಿದ್ರು ಕೂಡ ತುಂಬ ಚೆನ್ನಾಗಿ ಬಂತು ಹಾಡು. ಎಲ್ಲರಿಗೂ ನಮ್ಮ ಮನೆಯವ್ರಿಗೆ ತುಂಬ ಖುಷಿಯಾಗಿತ್ತು. ಇದು ನನಗೆ ಒಂಥರ ಪ್ರೋತ್ಸಾಹದಾಯಕವಾಗಿತ್ತು. ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಬರೆದ್ರೆ ಅಂತ ಯೋಚನೆ ಬಂತು. ನನಗೆ ಕವನ ಬರೆಯೋಕ್ಕೆ ಮೊದಲು ದಾರಿ ಮಾಡಿಕೊಟ್ಟಿದ್ದು ಕೃಷ್ಣವೇಣಿ ಪ್ರಸಾದ್. ಅವ್ರನ್ನ ನಾನು ಯಾವತ್ತೂ ಜ್ಞಾಪಿಸ್ಕೊಳ್ತೀನಿ. ಪ್ರತಿ ಕವನ ಬರೆಯುವಾಗಲೂ ಅವ್ರನ್ನ ನೆನಪಿಸ್ಕೊಂಡೇ ಪ್ರಾರಂಭ ಮಾಡ್ತೀನಿ. ಇನ್ನು ನಾನು ಫೆಬ್ರವರಿಯಲ್ಲಿ ಒಂದು ಸಂದರ್ಶನ ನೋಡ್ತಾ ಇದ್ದೆ. ಆ ಸಂದರ್ಶನದಲ್ಲಿ ಒಬ್ಬಳು ತನ್ನ ಪತಿನ ದೇಶಕ್ಕಾಗಿ ಕಳ್ಕೊಂಡಿರ್ತಾಳೆ. ದೇಶಕ್ಕಾಗಿ ಪ್ರಾಣ ಬಿಟ್ಟೋ ಪತಿ ಇದ್ರೂ ತನ್ನ ಒಬ್ಬನೇ ಪುತ್ರನನ್ನು
ಯೋಧನನ್ನಾಗೇ ಮಾಡ್ತೀನಿ ಅನ್ನೋ ಛಲ ಹೊಂದಿರ್ತಾಳೆ ಆ ತಾಯಿ. ಇಂಥ ಒಂದು ದೇಶಭಕ್ತಿನ ಆ ಹೆಂಗಸಲ್ಲಿ ನೋಡಿ ನನಗೆ ತುಂಬ ಆಶ್ಚರ್ಯ ಅನ್ನಿಸ್ತು. ಅದೇ ವಿಚಾರ ನಾನು ರಾತ್ರಿಯೆಲ್ಲ ಯೋಚನೆ ಮಾಡ್ತಾ ಇದ್ದೆ. ಇದರ ಬಗ್ಗೆ ನನಗೆ ಗೊತ್ತಿಲ್ಲದೆ ಒಂದು ಕವನ ಬರೆದೆ. ಅದೇ ನನ್ನ 2ನೇ ಕವನ ಆಗಿತ್ತು. ಅದನ್ನು ಬರೆದಾಗ ನಾನು ಮೊದಲು ಕಳಿಸಿದ್ದು ಇವತ್ತು ನಿರೂಪಣೆ ಮಾಡ್ತಾ ಇರೋ ನನ್ನ ಇನ್ನೊಬ್ಬರು ಆಪ್ತ ಗೆಳತಿ ವಿಜಯಲಕ್ಷ್ಮಿ ಚೇತನ್ ಅವರಿಗೆ. ಅವ್ರಿಗೂ ಎಂತಹ ಪ್ರೋತ್ಸಾಹ ನನ್ನ ಮೇಲೆ ಅಂದರೆ, ನಾನು ಏನೇ ಬರೆದು ಕಳಿಸಿದ್ರು ತುಂಬ ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ಬರೆದಿದ್ದೀರಿ ರಾಧಿಕಾ, ಬರೀರಿ, ಇನ್ನೊಂದು 4 ಸಾಲು ಸೇರಿಸಿ, ಇನ್ನೊಂದು ಚೂರು ಚೆನ್ನಾಗಿ ಮಾಡಿ, ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಕವನಕ್ಕೂ ನನಗೆ ಒಂಥರ ನಾನು ಬರೆಯೋಕ್ಕೆ ಮೂಲ ಕಾರಣನೇ ಅವರಿರಬಹುದು, ಹಾಗೆ ನನಗೆ ಪ್ರೋತ್ಸಾಹಿಸಿದ್ರು. ಇದರಿಂದ ನಾನು ಪ್ರಚೋದಿತಳಾಗಿ ಕವನಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ. ಈ ಇಬ್ಬರು ಗೆಳತಿಯರು ನನ್ನ ಜೀವನದ ತುಂಬ ಅವಿಭಾಜ್ಯ ಅಂಗಗಳು. ನಮ್ಮ ಮಾವನವ್ರು ಇವತ್ತಿದ್ದಿದ್ರೆ ಬಹಳ ಖುಷಿ ಪಡ್ತಿದ್ರು. ಅವರು ಒಂದು ಪುಸ್ತಕ ಬರೆದಿದ್ರು ಅವರ ಮಾವನವ್ರ ಬಗ್ಗೆ. ಅವರನ್ನು ಇವತ್ತು ನಾನು ಖಂಡಿತ ನೆನಪಿಸ್ಕೊಳ್ಳೇಬೇಕು. ಇನ್ನು ಮನೆಯವರ ಪ್ರೋತ್ಸಾಹ ಇಲ್ಲದೆ ಯಾವ ಕೆಲಸನೂ ಆಗೋದಿಲ್ಲ. ನನ್ನ ಪ್ರತಿಯೊಂದು ಕವನಗಳಿಗೂ ಪ್ರೋತ್ಸಾಹ ಕೊಟ್ಟು ನನ್ನನ್ನು ಮುಂದುವರಿಯೋಕ್ಕೆ ಮನೆಯಲ್ಲಿ ಸಹಕಾರ ಕೊಟ್ಟಿದ್ದು ನನ್ನ ಪತಿ ವಿಶ್ವ ಅವರು. ಅನಿಲ್ ಅವರು ಹೇಳಿದಂಗೆ ಅವರ ಒಲವೇ ನನ್ನ ಒಲವಧಾರೆ. ಇನ್ನು ನನ್ನ ಮಗಳು ನೇಹ ನಾನು ಒಂದು 20-25 ಕವನಗಳನ್ನ ಬರೆದಿರೋ ಅಷ್ಟರಲ್ಲೇ ಪ್ರಾರಂಭಿಸಿದ್ಲು. ಅಮ್ಮ, ನಿಮ್ದೊಂದು ಕವನ ಪುಸ್ತಕ ಆಗಬೇಕು, ಕವನ ಸಂಕಲನ ಆಗಬೇಕಮ್ಮ. ಪ್ರತಿದಿನ ಫೋನ್ ಮಾಡಿದಾಗಲೂ ಇದೇ ಮಾತು. ಅವಳ ಒಂದು ಬೆಂಬಲ ಎಷ್ಟು ಅಂದರೆ ನನಗೆ ಯಾವಾಗಲೂ ಬೆನ್ನೆಲುಬು ಅವಳು. ಪ್ರತಿಯೊಂದರಲ್ಲೂ ನನಗೆ ಜೊತೆಯಾಗಿರ್ತಾಳೆ. ನಾನಿಂಥ ಮಗಳಿರೋದಕ್ಕೆ ತುಂಬ ಖುಷಿ ಪಡ್ತೀನಿ. ಇನ್ನು ನನ್ನ ಅವಳಿ ಮಕ್ಕಳು ಅಭಯ್, ಆಶ್ರಯ್. ಇವರಿಬ್ಬರು ಪ್ರತಿ ಸಾರಿ ರಜಕ್ಕೆ ಬಂದರೆ ಅವರಿಗೆ ಪನಿಷ್ಮೆಂಟ್ ಏನಂದರೆ ನನ್ನ ಕವನ ಕೇಳಬೇಕು. ಅವ್ರಿಗೆ ಇಷ್ಟ ಇದೆಯಾ ಇಲ್ವಾ ನಾನಂತೂ ಬಿಡ್ತಿರ್ಲಿಲ್ಲ, ಕಷ್ಟಪಟ್ಟು ಕೇಳ್ತಾ ಇದ್ರು. ಇನ್ನು ನಮ್ಮ ಅತ್ತೆ ಪ್ರತಿದಿನ ನನ್ನ ಕವನ ಬರೆದು ಅವರಿಗೆ ತೋರಿಸ್ತಾ ಇದ್ದೆ. ಅವ್ರು ಪ್ರತಿದಿನ ನೋಡಿ ಅದನ್ನ ಏನೇ ಕೆಲಸ ಮಾಡ್ತಾ ಇರಲಿ ಅದನ್ನ ಬಿಟ್ಟು ನನ್ನ ಕವನನ ಕೇಳ್ತಾ ಇದ್ರು, ಓದ್ತಾ ಇದ್ರು. ಓದ್ಬಿಟ್ಟು ಎಷ್ಟು ಚೆನ್ನಾಗಿ ಬರೆದಿದೆಯಮ್ಮ, ತುಂಬ ಚೆನ್ನಾಗಿದೆ, ಇಷ್ಟು ಪ್ರೋತ್ಸಾಹಕವಾದ ಪದಗಳನ್ನ ಉಪಯೋಗಿಸ್ತಿದ್ರು ಅಂದರೆ ನನಗೆ ತುಂಬ ಸ್ಫೂರ್ತಿ ಬರ್ತಿತ್ತು. ಕೆಲವು ಸಾರಿ ನಾನು ಕೆಲಸ ಬಿಟ್ಬಿಟ್ಟು ಬರ್ಕೊಂಡು ಕೂತ್ಕೊಂಡ್ಬಿಡ್ತಿದ್ದೆ. ಆಗ ಅವರು ಚೂರು ಬೇಜಾರು ಮಾಡ್ಕೊಳ್ದೆ ಕೆಲಸಗಳನ್ನೆಲ್ಲ ಅವರೇ ಮಾಡ್ತಾ ನನಗೆ ತುಂಬ ಸಹಾಯರಾಗಿದ್ದಾರೆ. ಧನ್ಯವಾದಗಳು. ಇನ್ನು ಅಪ್ಪ ಅಮ್ಮ ಮಂತ್ರಿಗೆ ಮಕ್ಕಳು ಏನು ಮಾಡಿದ್ರು ಖುಷಿನೇ. ಯಾವುದೇ ಚಿಕ್ಕ ಕೆಲಸ ಮಾಡಿದ್ರು ಅದು ದೊಡ್ಡ ಸಾಧನೆ ಅಂತ ಹೆಮ್ಮೆ ಪಡ್ತಾರೆ. ಹಾಗೆ ನನ್ನಪ್ಪ ಅಮ್ಮನೂ. ನಮ್ಮ ತಂದೆ ಪ್ರತಿದಿನ ಬೆಳಗ್ಗೆ ಎದ್ದು, ರಾಧಾ ಇವತ್ತು ನಾನು ಈಗ ಕಳಿಸಿಲ್ವ ಯಾವುದುವೆ, ಯಾಕೆ ಇನ್ನೂ ನಾನು ಸ್ನಾನಕ್ಕೆ ಹೊರಟಿದ್ದೀನಿ, ಬೇಗ ಕಳಿಸು, ಓದ್ಬಿಟ್ಟು ಹೋಗಬೇಕು ಅಂತ ಪ್ರತಿದಿನ ಬೆಳಗ್ಗೆ ಅವ್ರಿಗೊಂದೊಂದು ಹವ್ಯಾಸ ಥರ ಆಗ್ಬಿಟ್ಟಿದೆ. ದಿನ ಕಳಿಸ್ಬೇಕು, ಅವ್ರು ಓದಬೇಕು. ಮತ್ತು ನನ್ನ ಅಮ್ಮ ಇವತ್ತು ಬರೋಕ್ಕಾಗಿಲ್ಲ, ಅವ್ರಿಗೆ ಅನಾರೋಗ್ಯ, ಅವ್ರನ್ನ ಇಲ್ಲಿವರೆಗೂ ಬರೋಕ್ಕೆ ಬಿಟ್ಟಿಲ್ಲ. ಆದರೆ ಪ್ರತಿದಿನ ನಾನು ಫೋನಲ್ಲಿ ಅವ್ರಿಗೆ ಕವಿತೆ ಓದಿ ಹೇಳ್ತೀನಿ. ಎಷ್ಟು ಖುಷಿ ಪಡ್ತಾರೆ ಅಂದರೆ, ನಾನು ಅಷ್ಟು ಹೊತ್ತಾದರೂ ಅವ್ರನ್ನ ಅನಾರೋಗ್ಯದ ಭವಣೆಯಿಂದ ದೂರ ಇಡ್ತಿದ್ದೀನಿ ಅನ್ನೋ ನೆಮ್ಮದಿ, ಆ ಧನ್ಯತಾ ಭಾವ ನನಗೆ ಯಾವಾಗಲೂ ಇರುತ್ತೆ. ಅಮ್ಮ ನನಗೆ ಅಕ್ಷರ ಕಲಿಸಿ ಇವತ್ತು ಇಷ್ಟು ಬರೆಯೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಿ. ನಿಮಗೆ ನಾನು ಯಾವಾಗಲೂ ಕೃತಜ್ಞಳಾಗಿರ್ತೀನಿ. ಇನ್ನು ನಮ್ಮ ಹಿರಿಯರಾದ GT ರಾಘವೇಂದ್ರ ಅಂಕಲ್ ಅವರು, ವಿಶ್ವ ಅವ್ರು ಬೈತಾರೆ ಅಂಕಲ್ ಅಂತ ಪದ ಉಪಯೋಗಿಸ್ಬೇಡ ಇಲ್ಲಿ ಅಂತ, ಆದರೆ ನನಗದು ಬಂದ್ಬಿಡುತ್ತೆ. ಅವರಿಗೆ ನಾನು ಪ್ರತಿದಿನ ಕಳಿಸ್ತಾ ಇದ್ದೆ ಕವನಗಳನ್ನು.
ಎಷ್ಟು ಹಿರಿಯರಾದರೂ ಅವ್ರದ್ದೇ ಏನೇನೇ ವಿಚಾರಗಳಿರಲಿ ನನ್ನ ಕವಿತೆಗಳನ್ನು ದಿನ ಓದಿ ಮೆಚ್ಚುಗೆ ವ್ಯಕ್ತಪಡಿಸಿ ಅದನ್ನು ಎಷ್ಟು ಚೆನ್ನಾಗಿ ಬರೆದಿದೀಯಾ, ನಿಲ್ಲಿಸ್ಬೇಡ ಬರೀ ಅಂತ ಬೆಂತಟ್ಟಿ ಪ್ರೋತ್ಸಾಹಿಸ್ತಾರೆ. ಅವರ ಒಂದು ಅಭಿಮಾನಕ್ಕೆ ನಾನು ಯಾವಾಗಲೂ ಕೃತಜ್ಞಳು. ಅನಂತ್ ಶೈನ ಅಣ್ಣ, ಅನಂತಣ್ಣ ಅಂತ ಕರಿತೀವಿ. ಅವರು ಯಾವಾಗಲೂ ನನ್ನ ಪ್ರತಿ ಕವನನು ಚಾರಣಿಗರ ಗ್ರೂಪಲ್ಲಿ ಹಂಚ್ಕೊಂಡಾಗ ತುಂಬ ಖುಷಿಯಿಂದ ಅದ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನನ್ನ ಮುನ್ನಡೆಯಕ್ಕೆ ಕಾರಣರಾಗಿದ್ದಾರೆ. ಅವರು ತಾರಾ ಪ್ರಿಂಟರ್ಸ್ ಅಂತ ಈ ಪುಸ್ತಕ ಪ್ರಿಂಟ್ ಮಾಡಿರೋರ ಹತ್ರನೂ ಮಾತಾಡಿ ನನಗೆ ತುಂಬ ಸಲಹೆಗಳನ್ನು ಕೊಟ್ಟು ಸಹಕಾರ ಕೊಟ್ಟಿದ್ದಾರೆ. ಎಷ್ಟೋ ವೇದಿಕೆಗಳಲ್ಲಿ ನನ್ನ ಕವನನ್ನು ವಾಚಿಸಿದ್ದಾರೆ ಕೂಡ. ನಿಮ್ಮ ಅಭಿಮಾನಕ್ಕೆ ಮತ್ತು ಸಪೋರ್ಟ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಅನಂತಣ್ಣ. ಅನಿಲ್ ಎಷ್ಟಿ ಅವರು ಬಹಳ ಮಾರ್ಗದರ್ಶಕರಾಗಿದ್ದಾರೆ. ನನಗೆ ಪ್ರತಿ ಸರಿನೂ ಏನೇ ಕವನಗಳು ಅವರಿಗೆ ಸಮಯ ಇಲ್ಲದೆ ಇದ್ದರೂ ಓದಿ ಯಾವಾಗ ಬೇಕೋ ಆಗ ಒಳ್ಳೆಯ ಮಾರ್ಗದರ್ಶನಗಳನ್ನು ನೀಡಿದ್ದಾರೆ. ನಂದು ಒಂದು ಕವನಕ್ಕೆ ಅವರೇ ಹೆಸರನ್ನು ಕೂಡ ಶೀರ್ಷಿಕೆಯನ್ನು ಕೂಡ ಕೊಟ್ಟಿದ್ದು. ಧನ್ಯವಾದಗಳು ಅನಿಲ್. ಮತ್ತು ಸುಬ್ರಾಯ ಸಂಪಾಜೆ ಅವರ ವಿಚಾರ ನಾನು ಕೊನೆಗೆ ಹೇಳ್ತಾ ಇದ್ದೀನಿ, ಆದರೆ ಅವರೇ ಮುಖ್ಯ ನನ್ನ ಕವನಗಳಿಗೆ. ಸುಬ್ರಾಯ ಸಂಪಾಜೆ ಸರ್ನ ನನಗೆ ಪರಿಚಯಿಸಿದ್ದು ಮಮತಾ ಶಾಸ್ತ್ರಿ. ಅವರು ನನಗೆ ಸುಬ್ರಾಯ ಸಂಪಾಜೆ ಅವರ ಬಗ್ಗೆ ಅವರ ಧ್ವನಿ ನಮಗೆ ಚೆನ್ನಾಗಿ ಗೊತ್ತಿತ್ತು ದೂರದರ್ಶನದಲ್ಲಿ. ಬಟ್ ಅವರ ಪರಿಚಯ ಆಗಿದ್ದು ರಾಮೋತ್ಸವದಲ್ಲಿ. ಅವರ ಪರಿಚಯ ಆದಮೇಲೆ ನಾನು ಕವನಗಳನ್ನು ದಿನ ಅವರಿಗೆ ಕಳಿಸೋಕ್ಕೆ ಶುರು ಮಾಡಿದೆ. ಪ್ರತಿದಿನ ಕವನಗಳನ್ನು ಓದಿ ಅಷ್ಟು ಅವರ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಾನು ಏನೇ ಕಳಿಸಿದ್ರು ತುಂಬ ತಪ್ಪುಗಳಿರ್ತಿತ್ತು. ಪದಗಳಲ್ಲಿ ತಪ್ಪು ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ತುಂಬಾ ಇರ್ತಿತ್ತು. ಎಲ್ಲದನ್ನೂ ನೋಡಿ ತಿದ್ದಿ, ಹೀಗಲ್ಲಮ್ಮ ಹೀಗೆ ಮಾಡಬೇಕು, ಒಂದು ನೀವು ಹಾಡನ್ನು ಹಾಡಿಸ್ಬೇಕು ಅಂದರೆ ಅದಕ್ಕೆ ಲಯ ಇರಬೇಕು, ಇಲ್ಲಾಂದರೆ ಹಾಡುಗಾರರಿಗೆ ಕಷ್ಟ ಆಗುತ್ತೆ ಅಂತ ಲಯದ ಪಾಠ ಮಾಡಿದವರು ಅವರು. ನನ್ನ ಗುರುಗಳು ಹಾಗೂ ನನ್ನ ಯಾವ ಜನ್ಮದ ಪುಣ್ಯನೋ ಅಣ್ಣನ ಸ್ಥಾನದಲ್ಲಿ ನಿಂತು ನನಗೆ ಸಹಾಯ ಹಸ್ತ ನೀಡಿದ್ದಾರೆ. ಧನ್ಯವಾದಗಳು. ಇನ್ನು ನಮ್ಮ ಮನೆಯವರು, ನನ್ನ ಅಕ್ಕ, ನನ್ನ ಭಾವ, ಅಕ್ಕನ ಮಗಳು ಇಲ್ಲಿದ್ದಾಳೆ. ಇವರೆಲ್ಲರ ಒಂದು ಸಹಾಯ ಅಥವಾ ನನ್ನ ಪ್ರತಿಯೊಂದು ಮಿಡಿತ ಕೂಡ ಅವರಿಂದನೇ ಶುರುವಾಗುತ್ತೆ, ನನ್ನ ಅಕ್ಕನಿಂದ. ಅವಳ ಪ್ರೀತಿಗೆ ನಾನು ಚಿರಋಣಿ. ಹಾಗೆ ಹಿರಿಯಣ್ಣ, ಗೌರಿ, ಆಶಾ, ಭಾವ ಇವರೆಲ್ಲ ನನ್ನ ಕುಟುಂಬ ಅನ್ನೋಕ್ಕೆ ನಾನು ಎಷ್ಟು ಖುಷಿ ಪಡ್ತೀನಿ ಅಂದರೆ, ಇವರೆಲ್ಲರ ಸಹಾಯ ಇಲ್ಲದೆ ಇದ್ದರೆ ನಾನು ಇವತ್ತಿಲ್ಲಿ ನಿಲ್ಲಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಎಷ್ಟು ಒಳ್ಳೆಯ ಕುಟುಂಬ ನನಗೆ ಸಿಕ್ಕಿದೆ ಅಂದರೆ ನನ್ನ ಜನ್ಮ ಸಾರ್ಥಕ ಅನಿಸುತ್ತೆ ಇಂಥ ಒಳ್ಳೆ ಕುಟುಂಬ ಸಿಕ್ಕಿರೋದಕ್ಕೆ. ಥ್ಯಾಂಕ್ ಯು ಮೈ ಫ್ಯಾಮಿಲಿ. ನಮ್ಮ ಬಂಧುಗಳೆಲ್ಲ ಬಂದಿದ್ದಾರೆ. ಅವರನ್ನೆಲ್ಲ ಇವತ್ತು ಇಷ್ಟು ಪ್ರೀತಿಯಿಂದ ನನಗೆ ಬಂದಿರೋದಕ್ಕೆ ಎಲ್ಲರಿಗೂ ಕೃತಜ್ಞತೆನ ವ್ಯಕ್ತಪಡಿಸ್ತೀನಿ. ನನ್ನ ಅಣ್ಣ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ. ಬೆಂಗಳೂರಿಂದ ತಡವಾಗಿ ಬಂದರೂ ನನ್ನ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಸೆಪಟ್ಟು ಬಂದಿರೋದಕ್ಕೆ ತುಂಬ ಧನ್ಯವಾದಗಳು ಅಣ್ಣ. ಥ್ಯಾಂಕ್ ಯು ಸೋ ಮಚ್, ಇಟ್ ಮೀನ್ಸ್ ಅ ಲಾಟ್. ಮತ್ತು ಯಾವುದೇ ಕವಿ ಅಥವಾ ಲೇಖಕರಾಗಲಿ ಅವರ ಒಂದು ಬರಹಗಳು ಹಾಡಿನ ರೂಪಕ್ಕೆ ಬಂದರೆ ಅದರಲ್ಲಾಗೋ ಒಂದು ಸಂತೋಷ ಬಾಯಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಸಂತೋಷ ಆಗುತ್ತೆ. ಅಂಥ ಸಂತೋಷ ಕೊಟ್ಟಿರೋರು ಇಂದು ಗಾಯನ ಮಾಡ್ತಿರೋ ನನ್ನ ಹಾಡುಗಾರರು. ಇವರೆಲ್ಲರೂ ನನ್ನ ಹಾಡುಗಳಿಗೆ ಜೀವ ತುಂಬಿದ್ದಾರೆ. ಇವರಿಗೆಲ್ಲ ನಾನು ಆಭಾರಿಯಾಗಿರ್ತೀನಿ. ಧನ್ಯವಾದಗಳು. ಮತ್ತು ತಾನೇ ಮುಂದೆ ಬಂದು ಕಾವ್ಯಶ್ರೀ ಅವರು ಅವರ ಮಕ್ಕಳಿಗೆ ನೃತ್ಯ, ನನ್ನ ಹಾಡಿಗೆ ನೃತ್ಯ ಕಲಿಸಿಕೊಟ್ಟು ಇವತ್ತು ಕರ್ಕೊಂಡು ಬಂದಿದ್ದಾರೆ. ಕಾವ್ಯಶ್ರೀ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇಲ್ಲಿ ಬಂದಿರುವ ಎಲ್ಲ ಸಾಹಿತ್ಯಾಸಕ್ತರಿಗೂ ಧನ್ಯವಾದಗಳು. ನನ್ನ ಮೇಲೆ ಪ್ರೀತಿ ಇಟ್ಟು ಬಂದಿರುವ ನಿಮಗೆಲ್ಲ
ನಾನು ಚಿರಋಣಿಯಾಗಿದ್ದೇನೆ. ಯಾರ್ದಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ದಯವಿಟ್ಟು ಕ್ಷಮಿಸಿ. ಧನ್ಯವಾದಗಳು. ಮುಖ್ಯವಾದ ವಿಚಾರ ಬಿಟ್ಬಿಟ್ಟೆ, ಓದುವಾಗ ನನಗೆ ಅದು ಬಿಟ್ಟು ಹೋಗ್ಬಿಡ್ತು. ಬರ್ಕೊಂಡಿದ್ದೀನಿ. ಚಿದ್ವಿಲಾಸ್ ಅವರು, ಚಿದುಬಯ್ಯ ಇವತ್ತು ನಮಗೆ ಸಭಾಂಗಣನ ತುಂಬ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಎಲ್ಲ ತರಹ ಸಹಕಾರಗಳನ್ನು ಕೊಟ್ಟಿದ್ದಾರೆ ಸಂಧ್ಯಾ ಮತ್ತು ಚಿದ್ವಿಲಾಸ್ ಅವರು. ಹೃತ್ಪೂರ್ವಕ ಧನ್ಯವಾದಗಳು ಚಿದುಬಯ್ಯ. ವಿದ್ಯಾ
ಕೊಡಗಿನ ಪ್ರಸಿದ್ಧ ಚಿರಪರಿಚಿತ ಶಕ್ತಿ ಪತ್ರಿಕೆಯ ಸಂಪಾದಕರಾದ ಶ್ರೀ ವಿ ಚಿದ್ವಿಲಾಸ್ ಅವರು ಮಧುರ ಬಾಳಿಗೆ ಅನುರಾಗ ಮಾಲಿಕೆ ಪ್ರಕೃತಿ ನೀಡಿದೆ ಪ್ರೇಮದ ಕಾಣಿಕೆ ಮಧುರ ಬಾಳಿಗೆ ಅನುರಾಗ ಮಾಲಿಕೆ ಪ್ರಕೃತಿ ನೀಡಿದೆ ಪ್ರೇಮದ ಕಾಣಿಕೆ
ಗೀತೆ ಬಾನುಭೂಮಿ. ತಂಗಾಳಿಯಾಗಿ ಸುಳಿದೆ ಮುಂಗಾರು ಮಳೆಯ ಹನಿಯಾದೆ ಹೃದಯದಲ್ಲಿ ಸರನೀನಾದೆ ಹೃದಯದಲ್ಲಿ ಸರನೀನಾದೆ ತಂಗಾಳಿಯಾಗಿ ಸುಳಿದೆ ಮುಂಗಾರು ಮಳೆಯ ಹನಿಯಾದೆ ಕಣ್ಣಿನಲೆ ಆಡಿದ ನುಡಿಯ ಮಿಂಚಂತೆ ಮೂಡಿದ ಕೆರೆಯ ಮಂಜಾದ ಮೋಹದ ಸೆರೆಯ ಮಂಜಾದ ಮೋಹದ ಸೆರೆಯ ನೆನಪಾಗಿ ಕಾಡುವ ವಿರಹ ತಂಗಾಳಿಯಾಗಿ ಸುಳಿದೆ ಮುಂಗಾರು ಮಳೆಯ ಹನಿಯಾದೆ ಅನುರಾಗ ಅರಳಿದ ದಿನವ ಮನಸೆಳೆದ ಭಾವುಕ ಕ್ಷಣವ ಅನುರಾಗ ಅರಳಿದ ದಿನವ ಮನಸೆಳೆದ ಭಾವುಕ ಕ್ಷಣವ ಮರೆಯುವುದು ಹೇಗೆ ಒಲವ ಮರೆಯುವುದು ಹೇಗೆ ಒಲವ ಬಾನುಭುವಿಯ ಸಂಧಿಸಬಹುದೇ ಇಳಿಯು ಮುಗಿಲ ಬಂಧಿಸಬಹುದೇ ಮೇಲಿನಳು ಹೃದಯದ ಸದ್ದ ಮೇಲಿನಳು ಹೃದಯದ ಸದ್ದ ಅರಸಿ ನಾನು ಕಾಯಲು ಬಹುದೇ ತಂಗಾಳಿಯಾಗಿ ಸುಳಿದೆ ಮುಂಗಾರು ಮಳೆಯ ಹನಿಯಾದೆ ಹೃದಯದಲ್ಲಿ ಸರನೀನಾದೆ ಹೃದಯದಲ್ಲಿ ಸರನೀನಾದೆ ತಂಗಾಳಿಯಾಗಿ ಸುಳಿದೆ ಮುಂಗಾರು ಮಳೆಯ ಹನಿಯಾದೆ. ಮೊದಲನೇದಾಗಿ ರವಿ ಕಾಣದ್ದನ್ನು ಕವಿ ಕಂಡ ಅನ್ನುವಂಥ ಮಾತಿದೆ. ಅಂದರೆ ನಮಗೆ ಯಾರಿಗೂ ಕಾಣದಂಥದ್ದು ಕವಯಿತ್ರಿಗೆ ಕಾಣ್ತದಂತೆ. ಕವಯಿತ್ರಿಗೆ ಆ ಭಾವಗಳು, ಭಾವನೆಗಳು, ನೋವು, ನಲಿವು, ಖುಷಿ ಎಲ್ಲವೂ ಕೂಡ ಅವರಿಗೊಂದು ವಿಭಿನ್ನ ರೀತಿಯಲ್ಲಿ ಕಾಣ್ತದಂತೆ. ಅವರಿಗೆ ಕಂಡದ್ದು ಕಲಾವಿದೆ ಅಥವಾ ನೃತ್ಯಗಾರ್ತಿಯಾಗಿ ನನಗೆ ಬೇರೆ ರೀತಿಯಾಗಿ ಕಂಡಿತಂತೆ. ಹೀಗೆ ಒಲವಧಾರೆ ಅವರ ರೀತಿಯಲ್ಲಿ ಒಂದು ಅರ್ಥದಲ್ಲಿ ಬರೆದಿದ್ರು. ನಾನು ಓದ್ತಾ ಹೋಗುವಾಗ ನನಗೆ ನಮ್ಮ ಭರತನಾಟ್ಯದಲ್ಲಿ ಬರುವಂತಹ ಗೀತ ಗೋವಿಂದ ಕೆಲವರಿಗೆ ಗೊತ್ತಿರ್ಬೋದು. ಗೀತ ಗೋವಿಂದದಲ್ಲಿ ಕೃಷ್ಣ ರಾಧೆಯನ್ನು ತಲುಪಲಿಕ್ಕೆ ಅವನ ಮನಸ್ಸಿನಲ್ಲಿ ಬರುವಂತಹ ಭಾವನೆಗಳು, ರಾಧೆಯ ಕುರಿತಾಗಿರುವಂತಹ ಭಾವನೆಯನ್ನು ಬರೆದಿರುವಂಥದ್ದು. ನಾನಿಲ್ಲಿ ರಾಧೆ ಕೃಷ್ಣನನ್ನು ತಲುಪುವ ರೀತಿಯಲ್ಲಿ ಬರಿತಾ ಇದ್ದಾನೆ. ಅಂದರೆ ರಾಧೆಯ ಒಲವು ಧಾವರೆಯಾಗಿ ಹರಿತಾ ಇದೆ, ಕೃಷ್ಣನನ್ನು ತಲುಪಬೇಕು ಅಂತ ಹೇಳುವ ರೀತಿಯಲ್ಲಿ ಒಂದು ಸನ್ನಿವೇಶವನ್ನು ನಿಮ್ಮ ಮುಂದೆ ಸೃಷ್ಟಿ ಮಾಡ್ತಾ ಇದ್ದೇನೆ ಅಷ್ಟೇ. ಒಂದು ಒಳ್ಳೆ ಕಾರ್ಯಕ್ಕೆ 108 ಅಡಚಣೆ ಅಂತೆ. ಮೊದಲನೇದಾಗಿ ಅಡಚಣೆ, ನನಗೆ ಕಾರ್ಡ್ಲೆಸ್ ಕಾಲರ್ ಮೈಕ್ ತಂದ್ಕೊಡ್ಬೇಕು ಹೇಳಿದೆ, ತಂದ್ಕೊಡ್ಲಿಲ್ಲ. ತಂದ್ಕೊಟ್ಟಿದ್ದಾರೆ ಪಾಪ, ಅದು ಹಾಳಾಗಿದೆ. ಒಂದು ಅಡಚಣೆ. ಎರಡನೇ ಅಡಚಣೆ ನನ್ನ ಮೂಗು, ನನಗೆ ಶೀತ. ಸ್ವಲ್ಪ ಮೂಗಲ್ಲಿ ಹಾಡಿದಾಗ ಕೇಳಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿಕೊಳ್ತಾ ಇದ್ದೇನೆ. ನನ್ನ ಹೆದೆಯ ಒಲವಧಾರೆ ಅಳತೆ ಮೀರಿ ಹರಿದಿದೆ ಪಾವನಗರಿ ಎಲ್ಲಿ ಕುದಿಸಿ ಪ್ರಬಲ ಸುರೆಯ ಸುರಿಸಿದೆ. ನನ್ನ ಹೆದೆಯ ಒಲವಧಾರೆ ಅಳತೆ ಮೀರಿ
ಹಾಡುತ್ತಾವೋ ಮನೆ ಮುಂದೆ ಬೆಳ್ಳಕ್ಕಿ ಹಾಡುತ್ತಾವೋ ಬೆಳ್ಳಕ್ಕಿ ಹಾಡುತ್ತಾವೋ ಮನೆ ಮುಂದೆ ಬೆಳ್ಳಕ್ಕಿ ಹಾಡುತ್ತಾವೋ ನಸುಕಿನಲ್ಲಿ ಹೆಣ್ಮಗಳ ಕರದಿಂದ ಬೆಂಚುಕ್ಕಿ ಹಾಡಿ ಕುಣಿದಾಡುತ್ತಾವೋ ಬೆಳ್ಳಕ್ಕಿ ಹಾಡುತ್ತಾವೋ ಮನೆ ಮುಂದೆ ಬೆಳ್ಳಕ್ಕಿ ಹಾಡುತ್ತಾವೋ ಕೆಂಪಾಗಿ ಹಸಿರಾಗಿ ಬಣ್ಣಗಳ ಮುತ್ತಾಗಿ ಇಳಿಯಲ್ಲಿ ಹೊಳೆಯುತ್ತಾವೋ ಬೆಳ್ಳಕ್ಕಿ ಹಾಡುತ್ತಾವೋ ಮನೆ ಮುಂದೆ ಬೆಳ್ಳಕ್ಕಿ ಹಾಡುತ್ತಾವೋ ಸಂಸ್ಕೃತಿಯ ಗುರುಹಾಗಿ ಸಂಭ್ರಮಕ್ಕೆ ಹೆಸರಾಗಿ ಹೊಸಲಿನೆರು ನಲಿಯುತ್ತಾವೋ ಬೆಳ್ಳಕ್ಕಿ ಹಾಡುತ್ತಾವೋ ಮನೆ ಮುಂದೆ ಬೆಳ್ಳಕ್ಕಿ ಹಾಡುತ್ತಾವೋ ಕಲೆಯ ಕೈ ಚಳಕದಲ್ಲಿ ಮಿರಮಿರನೆ ಮಿನುಗುತ್ತ ರಂಗೋಲಿ ಬಲು ಚಂದ ಕಾಣುತ್ತಾವೋ ಬೆಳ್ಳಕ್ಕಿ ಹಾಡುತ್ತಾವೋ ಮನೆ ಮುಂದೆ ಬೆಳ್ಳಕ್ಕಿ ಹಾಡುತ್ತಾವೋ ಕಲ್ಲಿನ ಪುಡಿ ಚಿತ್ತಾರವಾದರಡಿ ಗೋದಳದಲ್ಲಿ ಸಿಂಗರಿಸಿಕೊಳ್ಳುತ್ತಾವೋ ಶುಭ ಸಂದೇಶ ಸಾರುತ್ತಾವೋ ಬೆಳ್ಳಕ್ಕಿ ಹಾಡುತ್ತಾವೋ ಮನೆ ಮುಂದೆ ಬೆಳ್ಳಕ್ಕಿ ಹಾಡುತ್ತಾವೋ ಬೆಳ್ಳಕ್ಕಿ ಹಾಡುತ್ತಾವೋ ರಂಗೋಲಿ ಬಲು ಚಂದ ಕಾಡುತ್ತಾವೋ ಬೆಳ್ಳಕ್ಕಿ ಹಾಡುತ್ತಾವೋ ಮನೆ ಮುಂದೆ ಬೆಳ್ಳಕ್ಕಿ ಹಾಡುತ್ತಾವೋ ಮನೆ ಮುಂದೆ ಬೆಳ್ಳಕ್ಕಿ ಹಾಡುತ್ತಾವೋ ಮನೆ ಮುಂದೆ ಬೆಳ್ಳಕ್ಕಿ ಹಾಡುತ್ತಾವೋ ವಿದೂಷಿ ಜಯಲಕ್ಷ್ಮಿಯವರು GTR ಅವರ ಮಗಳು. ಇವರು ಸಂಗೀತ ವಿದೂಷಿ ಮೇಘಾ ಭಟ್ರವರು. ಶ್ರೀಗಂಧಲೆ ಬಿದ್ದೆ ಸಿರಿಗೌರಿಗೆ ವರಮಾಲೆ ತೊಡಿಸಿ ನವವಧುವಿಗೆ ಗಿರಿಜ ಕಲ್ಯಾಣ ವೈಭೋಗಮೇ ಈಶ ಕಲ್ಯಾಣ ವೈಭೋಗಮೇ ಗಿರಿರಾಜ ಸುತೆಗೆ ಶ್ರೀಲಲಿತೆಗೆ ಮೂಗಂಡೆ ಮೂಡಿಗೆ ನೀರಜೆಗೆ ಈಶ ಕಲ್ಯಾಣ ವೈಭೋಗಮೇ ಗಿರಿಜ ಕಲ್ಯಾಣ ವೈಭೋಗಮೇ ಶ್ರೀಮಾರೇ ಕುಂಕುಮ ಚಂದನ ಶೋಭಿತೆಗೆ ಗಿರಿಜ ಕಲ್ಯಾಣ ವೈಭೋಗಮೇ
ಕಲ್ಯಾಣ ವೈಭೋಗವೇ ಗಿರಿಜಾ ಕಲ್ಯಾಣ ಶ್ರೀಕಂಠೇಶ್ವರಗೆ ಸನ್ಮಂಗಳವಾಗಲಿ ಸರ್ವರಿಗೆ ಸನ್ಮಂಗಳವಾಗಲಿ ಸರ್ವರಿಗೆ ಮರಿ ಸುಮೇಧಾ ಶ್ರೀಹರಿಯವರು ಜನರಲ್ ತಿಮ್ಮಯ್ಯ ಶಾಲೆಯಲ್ಲಿ 2ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ. ಅಡ್ವೊಕೇಟ್ ರೋಟೇರಿಯನ್ ಶ್ರೀ ನೀಲಾಂಬರದಲ್ಲಿ ನಾ ಹಾರಬೇಕು, ಹೊಳೆವ ನಕ್ಷತ್ರಕ್ಕೆ ಮುತ್ತಿಕ್ಕಬೇಕು. ನೀಲಾಂಬರದಲ್ಲಿ ನಾ ಹಾರಬೇಕು, ಹೊಳೆವ ನಕ್ಷತ್ರಕ್ಕೆ ಮುತ್ತಿಕ್ಕಬೇಕು. ಅರಳಿದ ಚಂದ್ರನ ಒಮ್ಮೆನ ತಪ್ಪಬೇಕು, ನಗುವ ಸೂರ್ಯನ ಜೊತೆಗೆ ನಾ
ಬಂಧುಗಳೇ, ಮಕ್ಕಳೆಲ್ಲ ಹಾಡಿದ್ದಾರೆ, ಯುವಕ ಯುವತಿಯರು ಹಾಡಿದ್ದಾರೆ, ವಯಸ್ಸಾದವರು ಹಾಡಿದ್ದಾರೆ. ಆದರೆ ನಾನು ಹೇಗೆ ಹಾಡಿದ್ರು ಯಕ್ಷಗಾನವೇ ಆಗಿಬಿಟ್ಟೆ. ಹಾಗಾಗಿ ರಾಧಿಕಾ ವಿಶ್ವನಾಥ್ ಅವರು ಬರೆದಂತಹ ಒಂದು ಪದ್ಯ ಯಕ್ಷಗಾನ ಶೈಲಿಯಲ್ಲೂ ಹಾಡಬಹುದು ಅಥವಾ ಹಾಡಿದರೆ ಹೇಗಿರ್ಬೋದು ಅಂತ ತೋರಿಸಲಿಕ್ಕೆ ಮಾತ್ರ ಇದನ್ನು ಹಾಡ್ತಾ ಇರುವಂಥದ್ದಷ್ಟೇ. ನಮ್ಮ ಗಾಯಕಿ ಮೇಘ ಭಟ್ ಅಂತವ್ರ ಕೈಯಲ್ಲಿ ಸಿಕ್ಕಿದರೆ ಅದು ಬಹಳ ಒಳ್ಳೆಯ ಒಂದು ಶಾಸ್ತ್ರೀಯ ಸಂಗೀತದ ಒಂದು ಕಲಾಕಾಣಿ ಕೂಡ ಆಗ್ಬೋದು. ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡಬಹುದು. ನಾನೀಗ ಹಾಡ್ತಾ ಇರುವಂಥದ್ದು ಯಕ್ಷಗಾನ ಶೈಲಿಯಲ್ಲಿ. ಕೀಬೋರ್ಡ್ ತಬಲದವರಿಗೆ ಇದರಲ್ಲಿ ಏನು ಕೆಲಸ ಇದೆ ಸ್ವಲ್ಪ ನೀವು ಕೇಳ್ಬೋದು. ನಿಮಗೆಲ್ಲ ಗೊತ್ತಿದೆ ಯಕ್ಷಗಾನ ಶೈಲಿ ಹಾಡು ಅಂದರೆ ಸ್ವಲ್ಪ ಅಬ್ಬರ, ಕಿವಿ ಮುಚ್ಕೊಳ್ಬೇಕಾಗುತ್ತೆ. ರೆಪೆ ತೆರೆಯಲು ನೀನೆ, ರೆಪೆ ಮುಚ್ಚಲು ನೀನೆ, ರೆಪೆ ತೆರೆಯಲು ನೀನೆ, ರೆಪೆ ಮುಚ್ಚಲು ನೀನೆ, ನೀನೆ ತಾನೇ ನೋಡ ನಿನ್ನಿಂದರೇನೆ, ನೀನೆ ತಾನೇ ನೋಟ ನಿನ್ನಿಂದರೇನೆ, ಅಳಲು ಸ್ವರವನ್ನು ಕೊಟ್ಟೆ ನಗಲು ದಾರಿಯ ಬಿಟ್ಟೆ, ಅಳಲು ಸ್ವರವನ್ನು ಕೊಟ್ಟೆ ನಗಲು ದಾರಿಯ ಬಿಟ್ಟೆ, ನೀನೆ ತಾನೇ ಮಾತು ನಿನ್ನಿಂದಲೇನೆ, ನೀನೆ ತಾನೇ ಮಾತು ನಿನ್ನಿಂದಲೇನೆ, ಹೃದಯ ಬಡಿತವನಿಟ್ಟೆ ಮನಗೆ ತುಡಿತವನಿಟ್ಟೆ, ಹೃದಯ ಬಡಿತವನಿಟ್ಟೆ ಮನಗೆ ತುಡಿತವನಿಟ್ಟೆ, ನೀನೆ ತಾನೇ ಬೆಸುಗೆ ನಿನ್ನಿಂದಲೇನೆ, ನೀನೆ ತಾನೇ ಬೆಸುಗೆ ನಿನ್ನಿಂದಲೇನೆ, ಗ್ರಹಿಪ ಮಿದುಳಿನ ಶಕ್ತಿ ನುಡಿಗೆ ನಾಲಗೆ ಶಕ್ತಿ, ಗ್ರಹಿಪ ಮಿದುಳಿನ ಶಕ್ತಿ ನುಡಿಗೆ ನಾಲಗೆ ಶಕ್ತಿ, ನೀನೆ ತಾನೇ ಅರಿವು ನಿನ್ನಿಂದಲೇನೆ, ನೀನೆ ತಾನೇ ಅರಿವು ನಿನ್ನಿಂದಲೇನೆ, ನೋವು ಸ್ಪಂದಿಸಬಲ್ಲೆ ನೆರವು ಧಾವಿಸಬಲ್ಲೆ, ನೋವು ಸ್ಪಂದಿಸಬಲ್ಲೆ ನೆರವು ಧಾವಿಸಬಲ್ಲೆ, ನೀನೆ ತಾನೇ ನಡತೆ ನಿನ್ನಿಂದಲೇನೆ, ನೀನೆ ತಾನೇ ನಡತೆ ನಿನ್ನಿಂದಲೇನೆ, ರೆಪ್ಪೆ ಮುಚ್ಚುವ ಮುನ್ನ ಸ್ವರವದಡಗುವ ಮುನ್ನ, ರೆಪ್ಪೆ ಮುಚ್ಚುವ ಮುನ್ನ ಸ್ವರವದಡಗುವ ಮುನ್ನ, ಹೃದಯ ನಿಲ್ಲುವ ಮುನ್ನ ಒದಗು ನೀನೇ, ಒದಗು ನೀನೇ ಮೋಕ್ಷ, ಒದಗು ನೀನೇ ಮೋಕ್ಷ ನಿನ್ನಿಂದಲೇನೆ, ರೆಪ್ಪೆ ತೆರೆಯಲು ನೀನೆ, ರೆಪ್ಪೆ ಮುಚ್ಚಲು ನೀನೆ, ನೀನೆ ತಾನೇ ನೋಟ ನಿನ್ನಿಂದಲೇನೆ, ನೀನೆ ತಾನೇ ನೋಟ ನಿನ್ನಿಂದಲೇನೆ, ತುಂಬ ಚೆನ್ನಾಗಿ ಮೂಡಿ ಬಂತು ಸರ್, ಧನ್ಯವಾದಗಳು. Thank you.
ಪ್ರಸ್ತುತಪಡಿಸಲಿದ್ದಾರೆ ವಿದುಷಿ ಮೇಘಾ ಭಟ್ರವರು. ಇವರು ಮಡಿಕೇರಿಯಲ್ಲಿ ಸಂಗೀತ ಮಡಿಕೇರಿಯ ರಾಮೋತ್ಸವ ಅಲ್ಲದೆ ಅನೇಕ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಸಂಗೀತ ಕಾರ್ಯಕ್ರಮ ಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳ್ಕೊಳ್ತೀನಿ. ಕವಿತೆಗೆ ನಾನು ಮೌಳಿ ರಾಗ ಹಾಕಿ ಹಾಡಲು ಪ್ರಯತ್ನಿಸಿದ್ದೇನೆ. ಮಂಗಳೇ ಮಾಧುರಿ ಶ್ರೀಕರೇ ಶಾರರಿ ಸುಂದರಿ ಶಂಕರಿ ಭಗವತಿ ಶ್ರೀ ಗೌರಿ. ಮಂಗಳೇ ಮಾಧುರಿ ಶ್ರೀಕರೇ ಶಾರರಿ ಸುಂದರಿ
ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ವಂದನಾರ್ಪಣೆ ಮಾಡಲಿದ್ದಾರೆ ಶ್ರೀಮತಿ ಗೌರಿಯವರು. ಇವರ ಇನ್ನೊಂದು ಹೆಸರು ರಾಜೀವಿಯನ್ನು ಹೊಂದಿದ್ದಾರೆ. ನಂತರದಲ್ಲಿ ಇಗ್ನೋಯಿಂದ ಕೌನ್ಸಿಲಿಂಗ್, ಪೋಸ್ಟ್ ಗ್ರಾಜುಯೇಷನ್. ಫಸ್ಟ್ ಟೈಮ್ ಸ್ಟೇಜಿಗೆ ಬರ್ತಾ ಇದ್ದೀನಿ, ಸೊ ನಾನು ತಪ್ಪಾದರೆ ಕ್ಷಮಿಸಿ. ಬಂಧುಗಳೇ, ಇವತ್ತಿನ ಈ ಇಡೀ ಕಾರ್ಯಕ್ರಮದಲ್ಲಿ ಒಲವಧಾರೆಯೇ ಹರಡಿದೆ. ಇದಕ್ಕೆ ಕಾರಣರಾದ ನಿಮಗೆಲ್ಲ ಹೃತ್ಪೂರ್ವಕ ವಂದನೆಗಳು. ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹೊಸ ರೀತಿಯಲ್ಲಿ ನಡೆದು ಇಲ್ಲಿ ಬಂದಿರುವ ಎಲ್ಲರಿಗೂ ಒಂದು ಹೊಸ ಅನುಭವ, ಹೊಸ ಸಂತೋಷ ಕೊಟ್ಟಿದೆ ಅಂತ ನಾವು ಭಾವಿಸುತ್ತೇವೆ. ಕವಿತೆಗಳನ್ನು ಬರೆದಿದ್ದವರು ರಾಧಿಕಾರವರಾದರು. ಅದು ಪುಸ್ತಕ ರೂಪದಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮ ಯಶಸ್ಸು ಕಾಣಬೇಕಾದರೆ ಇದರ ಹಿಂದೆ ಹಲವು ಶಕ್ತಿಗಳು ಶ್ರಮಿಸಿವೆ. ಆ ಶಕ್ತಿಗಳನ್ನು ಈ ಸಮಯದಲ್ಲಿ ನೆನಪಿಟ್ಟುಕೊಳ್ಳಬೇಕು. ಇವತ್ತು ಪುಸ್ತಕದ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾದ ಪಾಲ್ಗೊಂಡಿರುವವರು ಹಿರಿಯರಾದ GT ರಾಘವೇಂದ್ರರವರು, ಹಾಗೆ ಸನ್ಮಾನ್ಯರುಗಳಾದ ಸುಬ್ರಾಯ ಸಂಪಾಜೆ ಆ್ಯಂಡ್ ಆಲ್ರೌಂಡರ್, ಇವತ್ತೇ ನಿಮ್ಮದು ಕಲೆ ನೋಡಿದ್ದು ನಾನು, ಅನಂತ ಶಯನ ಅವರು, ಅನಿಲ್ ಕೃಷ್ಣವೇಣಿ ಮುಳಿಯ ಹಾಗೂ ರಾಧಿಕಾರ ತೀರ್ಥರೂಪುಗಳಾದ ಅವರ ತಂದೆ ಅನಂತರಾಮಯ್ಯರವರು. ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಇವರೆಲ್ಲರೂ ಬಹಳ ದೊಡ್ಡ ಸಾಧಕರು. ಸಮಾಜಕ್ಕೆ ಇವರ ಸೇವೆ ಅನನ್ಯವಾದದ್ದು.
ಅದರ ಓದುಗರ ಪಾತ್ರವು ಮುಖ್ಯ. ಹಾಗೆ ಸಭಾ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಸಭಾಸದರ ಪಾಲು ಅಷ್ಟೇ ಮುಖ್ಯ. ಇವತ್ತಿನ ಸಭೆಗೆ ಸಾಹಿತ್ಯ ಪ್ರಿಯರು, ರಾಧಿಕಾರ ಗೆಳತಿಯರು, ಕುಟುಂಬದ ಹಲವು ಹಿತೈಷಿಗಳು ನಮ್ಮ ಕರೆಗೆ ಓಗೊಟ್ಟಿ ಬಂದಿದ್ದಾರೆ. ಪ್ರೀತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಡು ನೃತ್ಯಗಳ ಮೂಲಕ ರಂಜಿಸಿದ್ದಾರೆ. ಪಕ್ಕವಾದ್ಯದವರು BT ಶ್ರೀನಿವಾಸ್ ಮತ್ತು ಚಂದ್ರು, ಇವರಿಗೆ ಧನ್ಯವಾದಗಳು. ನೀವು ತುಂಬ ಎಂಜಾಯ್ ಮಾಡ್ಕೊಂಡು ಮುಗಿಸಿದ್ರಿ ನೋಡಿದ್ರೆ, ಥ್ಯಾಂಕ್ ಯು. ಕಾರ್ಯಕ್ರಮದ ನಿರೂಪಣೆ ಮಾಡಿ ಇಡೀ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟವರು ರಾಧಿಕಾರ ಆಪ್ತ ಗೆಳತಿ ವಿಜಯಲಕ್ಷ್ಮಿ ಚೇತನ್, ಇವರಿಗೆ ಧನ್ಯವಾದಗಳು. ಪುಸ್ತಕ ಬಿಡುಗಡೆ ಸಮಾರಂಭ ನಮ್ಮ ಸಭಾಂಗಣದಲ್ಲೇ ನಡೆಯಲಿ ಎಂದು ಮಮತೆಯಿಂದ ಆಗ್ರಹಿಸಿದವರು ಚಿತ್ವಿಲಾಸ್ರವರು, ಎಲ್ಲಿ ಕಾಣಿಸ್ತಾ ಇಲ್ಲ. ಸೊ ಅವರಿಗೆ ಧನ್ಯವಾದಗಳು. ಶಕ್ತಿ ಪತ್ರಿಕೆ ಸಮಸ್ತ ಪರಿವಾರಕ್ಕೂ ಗೌರವವನ್ನು ಅರ್ಪಿಸುತ್ತಿದ್ದೇವೆ. ಮಾಧ್ಯಮ ಮಿತ್ರರಿಗೂ ಧನ್ಯವಾದ. ಇಂದಿನ ಕಾರ್ಯಕ್ರಮಕ್ಕೆ ಸ್ಟೇಜ್ ವ್ಯವಸ್ಥೆ, ಧ್ವನಿವರ್ಧಕ ವ್ಯವಸ್ಥೆ ಒದಗಿಸಿದ ಶ್ರೀಯುತ ಅನಿಲ್ ಹಾಗೂ ಅವರ ಇಡೀ ಟೀಮ್ಗೆ ಧನ್ಯವಾದಗಳು. ಒಲವದಾರೆ ಪುಸ್ತಕವನ್ನು ಟೈಪ್ ಮಾಡುವಾಗ ಸಹಾಯ ಮಾಡಿದವರು ಶ್ರೀಮತಿ ಶಶಿಕಲಾ ಹಾಗೂ ಅಚ್ಚುಕಟ್ಟಾಗಿ ಮುದ್ರಿಸಿದವರು ಮೈಸೂರಿನ ತಾರಾ ಪ್ರಿಂಟರ್ಸ್, ಇವರಿಬ್ಬರಿಗೂ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಭೋಜನ ವ್ಯವಸ್ಥೆ ಮಾಡಿದವರು ಶ್ರೀಯುತ ಗೋಪಾಲ್ ಭಟ್ ಹಾಗೂ ಅವರ ಇಡೀ ಟೀಮ್, ಧನ್ಯವಾದಗಳು. ಎಲ್ಲರೂ ಊಟ ಮಾಡಿಕೊಂಡೇ ಹೋಗ್ಬೇಕು ಆಮೇಲಿಂದ. ಬಂಧುಗಳೇ, ನಮ್ಮ ಪ್ರೀತಿ, ಗೌರವ, ಧನ್ಯತೆಯನ್ನು ಸಮರ್ಪಿಸುವಾಗ ಯಾರದ್ದಾದರೂ ಹೆಸರು ಬಿಟ್ಟು ಹೋಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಮತ್ತೊಮ್ಮೆ ಒಲವಧಾರೆ ಕವನ ಸಂಕಲನ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ತಲೆಬಾಗಿ ನಮ್ಮ ಮನದಾಳದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಥ್ಯಾಂಕ್ ಯು. ಇನ್ನು ಅವರ ಮಾತು, ನಡೆ, ನುಡಿ ಮನದಲ್ಲಿ ಸದಾ ಹಚ್ಚ ಹಸಿರಾಗಿರುವಂತೆ ಇರುವ ಮೇರು ವ್ಯಕ್ತಿತ್ವ. ಅವರ ಕುರಿತಾದ ಒಂದು ಹಾಡು ಕಾರ್ಯಕ್ರಮಕ್ಕೋಸ್ಕರ ಬರೆದ ಹಾಡು ನಿಮಗೆಲ್ಲರಿಗೂ ಗೊತ್ತು, ಭಾಷಣದಲ್ಲಿ ಸುಮಾರು ಸಲ ಹೇಳಿದ್ದಾರೆ. ಅದನ್ನು ಪುನಃ ಪ್ರಸ್ತುತಪಡಿಸ್ತಾ ಇದ್ದಾರೆ. ಶಿಸ್ತಿನ ಸರ್ದಾರ ಮೌನಕ್ಕೆ ಜೇಕ ಎಂದೆಂದು ಸಮಚಿತ್ತ ನಮ್ಮ ಕೇಶವಾಂಕಲ್, ನಮ್ಮ ಕೇಶವಾಂಕಲ್. ಗಂಭೀರ ವ್ಯಕ್ತಿತ್ವ, ಮನಸ್ಸೆಲ್ಲ ಪ್ರಫುಲ್ಲ, ಸದಾ ಸರ್ತೌರ್ಯದಂತ ನಮ್ಮ ಕೇಶವಾಂಕಲ್, ನಮ್ಮ ಕೇಶವಾಂಕಲ್. ಬೀಚುಪ್ಪ ಹಾಕಿಕೊಂಡು ಜೀನ್ಸ್ ಗೀನ್ಸ್ ತೊಟ್ಟುಕೊಂಡು ಯುವಕರು ನಾಚುವ ಓಡಾಡುತ್ತಿದ್ದರು. ಯಾರಂತ ಗೊತ್ತಾ? ನಮ್ಮ ಕೇಶವಾಂಕಲ್, ನಮ್ಮ ಕೇಶವಾಂಕಲ್. ಇವತ್ತೊಂದು ವಿಶೇಷ ವ್ಯಕ್ತಿತ್ವ ಇದೆ, ಕೇಳ್ತೀರಾ? ಸಣ್ಣ ತಮಾಷೆ, ಪ್ರೀತಿಯಿಂದ ತಪ್ಪು ತಿಳಿಬೇಡಿ. ಹೇಳಿ ಮಾತ್ರ ಸೊಸೆ ರಾಧಿಕಾ, ಬಯೋದಿದ್ರೆ ಅವರಿಗೆ ಬೈರಿ, ಬೀಡಿ. ಓಕೆ? ತಲೆಯಲ್ಲಿ ಇಲ್ಲ ಒಂದು ಕೇಶ, 6 ಕಿಸೆಯಲ್ಲಿ ಕೊಂಬು ಇಡುವ ರೀತ. ತಲೆಯಲ್ಲಿ ಇಲ್ಲ ಒಂದು ಕೇಶ, 6 ಕಿಸೆಯಲ್ಲಿ ಕೊಂಬು ಇಡುವ ರೀತ. ಕೂಪಂದ್ರೆ ಗೊತ್ತಲ್ಲ ಬಾಚನಿಗೆ. ಬೇಡಿಗರ ವಸ್ತ್ರ ಬೆನ್ನು ಇಲ್ಲದೆ ಮನೆ ದಾಟಿದವರೆಲ್ಲ ಶಿಸ್ತು ವಿಪರೀತ. ಯಾರಂದ್ರೆ ಗೊತ್ತಾ? ನಮ್ಮ ಕೇಶವಾಂಕಲ್, ನಮ್ಮ ಕೇಶವಾಂಕಲ್, ನಮ್ಮ ಕೇಶವಾಂಕಲ್, ನಮ್ಮ ಕೇಶವಾಂಕಲ್. ಶಾಪ್ನಲ್ಲಿ ಆಗೋದಿಲ್ಲ ₹1 ಅಕ್ಕಪಕ್ಕ, ಶೆಲ್ಫ್ನಲ್ಲಿ ಇಡುವುದಿಲ್ಲ ಒಂದು ಮತ್ತು ಅಕ್ಕಪಕ್ಕ. ಮೊಮ್ಮಕ್ಕಳ ಜೊತೆಗೆ ತಾನು ಮಗುವಾಗುತ್ತಾ ಪಿಜ್ಜಾ ಬರ್ಗರ್ ತಿಂಡಿಗಳಿಗೆ ಪೈಪೋಟಿ ನೀಡುತ್ತಾ ಮನೆ ಮಂದಿಗೆಲ್ಲ ಮಾರ್ಗದರ್ಶಕರು ಈತ. ಇವರೇ ನಮ್ಮ ಕೇಶವಾಂಕಲ್, ಇವರೇ ನಮ್ಮ ಕೇಶವಾಂಕಲ್.
ಸಂತಸದಿಂದಿರುವ ಕುಟುಂಬ ರಾಧಿಕಾ ಅವರ ಕುಟುಂಬ. ನಮ್ಮ ಮುಳಿಯ ಕುಟುಂಬ ಮತ್ತು ರಾಧಿಕಾ ಅವರ ಕುಟುಂಬ ಬಹಳ ಆಪ್ತರು, ಎಲ್ರಿಗೂ ಆಪ್ತರು ಮಡಿಕೇರಿಯಲ್ಲಿ ರಾಧಿಕಾ ವಿಶ್ವಣ್ಣ ಅಂದರೆ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಕಾರ್ಯಕ್ರಮ ಸೊಗಸಾಗಿ ಓಡಿ ಬಂತು, ಎಲ್ರಿಗೂ ಒಳ್ಳೆಯದಾಗಲಿ. ಇಷ್ಟು ದೊಡ್ಡ ಗ್ರೂಪ್ ಗಿನ್ನಿಸ್ ರೆಕಾರ್ಡ್ ಆದ್ರೂ